ಎಷ್ಟು 10 ಹಳ್ಳಿಗೆಲ್ಲ ನಾವು ಸೈಕಲ್ನ ಇದನ್ನ ಮಾಡಿತ್ತಲ್ಲ ಹೇಳಿತ್ತಲ್ಲ, ಎಲ್ಲರಿಗೆ ಸೈಕಲ್ ಕೊಟ್ಟು ಕಳಿಸಿದ್ರೇನ? ಎಲ್ಲ ನಾನು ಒಂದು ಲಿಸ್ಟ್ ಕೊಟ್ಟಿದ್ದೆನಲ್ಲ, ಯಾವ ಹಳ್ಳಿ ಕಳಿಸ್ಬೇಕಂತ ಹೇಳೋದು ಎಲ್ಲ ಕಳಿಸಿದ್ರಲ್ಲ? ಹ್ಞೂನಮ್ಮ, ಎಲ್ಲ ಕಳಿಸಿ ನೋಡಿ, ಯಾವುದು ಪೆಂಡಿಂಗ್ ಇಟ್ಟಿಲ್ಲ, ಎಲ್ಲನೂ ಆಗೈತಿ. ಮತ್ತು ಒಂದು ಹೊಸ ಟೆಂಡ್ರ್ ಹಿಡ್ದೇವಿ, ಅದನ್ನು ನಿಮ್ಮ ಮಮ್ಮಿ ನಿನ್ಗೆ ಹೇಳಿಲ್ಲ ಟೆಂಡ್ರ್ ಹಿಡ್ದಿದ್ದು? ಹೌದಾ? ನಮ್ಮ ಮಮ್ಮಿ ಹೇಳೇ ಇಲ್ಲ ನೋಡು. ಯಾವ ಟೆಂಡ್ರ್ ಹಿಡಿದ್ರಿ? ಬಿಲ್ಡಿಂಗ್ ಟೆಂಡ್ರ್ ಹಿಡ್ದೈತಿ. ಹೌದಾ? ನನಗೆ ಭಾಳ ಖುಷಿ ಆಯಿತು. ಅಂತೂ ಇಂಪ್ರೂವ್ಮೆಂಟ್ ಆಗತ್ತೈತಲ್ಲ ನಮ್ಮ ಆಫೀಸು. ಎಲ್ಲ ಲಾಸಲ್ಲಿತ್ತು, ಹೆಂಗೆ ಮಾಡೋದು ಅಂತಿದ್ದೇವೆ, ಆದರೂ ಕೈ ಹಿಡಿತಲ್ಲ, ಅದ ಒಂದು ಖುಷಿ. ಇದು ಎಲ್ಲ ಪ್ಲ್ಯಾನ್ ಹೇಳ್ಕೊಟ್ಟಿದ್ದು ಆನಂದ, ಗೊತ್ತನ ನಿನ್ನ ಗಂಡ. ಅದೆಲ್ಲ ಪ್ಲ್ಯಾನ್ ಏನಿಲ್ಲ, ಸುಮ್ಮನೆ ನಾ ಹೇಳಿದಷ್ಟೇ. ನೀವು ಅದನ್ನೆಲ್ಲ ನಾ ಹೇಳಿದ್ದನ್ನು ನೀವು ತಲೆಗೆ ತೊಗೊಂಡು ಇಷ್ಟೆಲ್ಲ ಹೋರಾಡಿ ಮಾಡಿದ್ರಲ್ಲ, ಅದೇ ಒಂದು ದೊಡ್ಡ ಖುಷಿ. ಏನಿಲ್ಲ, ನಮ್ದಂತ ಏನೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡು, ನಮ್ಮ ಹಂಗೆ ಮಾತಾಡ್ಕೊತ ಕುಂತೀವಿ, ಚಾ ತರ್ಸೋದ ನೆನಪಿಲ್ಲ. ರಾಧಾ, ಚಾ ತೊಗೊಂಬರ್ವ? ಎಷ್ಟು ಕಪ್ ತರಬೇಕ್ರಿ? 2 ಕಪ್ ತೊಗೊಂಬ ಸಾಕು. ಇವರು ಇಲ್ಲೇ ಬಂದ್ರು ನಮ್ಮ ಆಫೀಸಿಗೆ ಅಂದ್ರೆ, ಯಪ್ಪ ನನಗೆ ಏನು ಮಾಡಲಿ, ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ವೇಲು ತುಂಬ ಹಾಕೊಂಡ್ಬರ್ಲಿಲ್ಲ ನಾನು. ಈಗ ಇವ್ರನ್ನ ನೋಡ್ಬಿಟ್ರಂದ್ರೆ ಅಸೈನ್ಮೆಂಟ್ ಹಾಕ್ತಾರ, ಹೋಗಿ ಮನೆಗೆ ಎಲ್ಲರಿಗೂ ಹೇಳ್ತಾರ, ಊರಾಗೂ ಹೇಳ್ತಾರ. ಅಯ್ಯಪ್ಪ ದೇವ್ರೆ, ಎಂತ ಇಕ್ಕಟ್ಟನೆ ಸಿಗಿಸ್ಬಿಟ್ಟ ದೇವರು. ಏನು ನೋಡಕತ್ತೀಯಮ್ಮ, ಕೊಡು ಚಾನ. ಕೊಡ್ತೀನಿ ಸರ್, ತಗೋರಿ ಚಾ. ಇನ್ನೊಂದು ಕಪ್ ತೊಗೊಂಬಾರ, ಒಂದೇ ತೊಗೊಂಬಂದಿಯಲ್ಲ. ನಾ ಚಾ ಏನು ಕುಡಿಯಂಗಿಲ್ಲ, ಇವ್ರ ಕೊಡ್ತೀನಿ. ಇದು ವಡ ಏನೋ ಇಟ್ಟಾರಲ್ಲ, ಆ ವಡ ತಿಂತೀನಿ ಸಾಕು ನನಗೆ ಈ ಸದ್ದು. ಇಂಥ ಮಧ್ಯಾಹ್ನದಾಗ ಏನಾರ ಚಾ ಕುಡಿದೆ ಅಂದ್ರೆ ವಾಮಿಟ್ ಚಾಲು ಆಗುತ್ತೆ ನನಗೆ. ಅದಕ್ಕೆ ಬೇಡ, ನಾನು ಆಗನೇ ಹೇಳ್ಬೇಕಂತ ಮಾಡಿದ್ದೆ, ನೀವು ಹಂಗೆ ಹೇಳ್ಬಿಟ್ರೆ ಹಂಗೆ ನಾನು ಮಾತಿನ ಗದಲ್ದಾಗ ಸುಮ್ಮನೆ ಆಗ್ಬಿಟ್ಟೆ. ಇದು ಇವ್ರ ಕುಡಿತಾರ, ನಾ ಇದಷ್ಟು ಇದನ್ನು ತಿಂತೀನಿ ವಡನ. ಮತ್ತಂಕಲ್ ಏನಾದರೂ ಹೊಸ ಟೆಂಡ್ರದ್ದು ಏನಾದರೂ? ಇಷ್ಟ ಸಾಕು. ಇವ್ರ ಮಮ್ಮಿಗೆ ಇದೇ ನಿಗಿಸ್ಕೊಂಡು ಹೋಗೋಕ್ಕಾಗತ್ತಿಲ್ಲ ಅಂತಂದ್ರೆ ನೀವೊಂದು ಏನೋ ರೆಸಾರ್ಟ್ ಬಗ್ಗೆ ಹೇಳ್ಬಿಟ್ಟು ಪಾಪ ಅದಕ್ಕೂ ಓಡಾಡಕತ್ತಾರ. ಮತ್ತು ಹಳ್ಳಿ ಒಳಗೆ ಒಂದು ಯಾವುದೋ ಸಣ್ಣ ಫ್ಯಾಕ್ಟ್ರಿ ಕಟ್ಟಕತ್ತಾಳಂತೆ. ಏನಮ್ಮ ಸಣ್ಣ ಫ್ಯಾಕ್ಟ್ರಿ ಕಟ್ಟಕತ್ತಿ ಅಂತಲ್ಲ? ಹೇಳ್ತಿದ್ರು ನಿಮ್ಮ ಮಮ್ಮಿ. ಅಯ್ಯೋ ನಮಗೆ ಇವಳು ಅಲ್ಲಿನೂ ಇದನ್ನು ಮಾಡ್ತಿದ್ದಾಳ, ಏನು ಒಟ್ಟ ಪುರ್ಸತ್ಗಿನೇ ಇಲ್ಲ ಅವಳಿಗೆ ಅಂತ ಹೇಳಾಕತ್ಬಿಟ್ಟಿದ್ರು ನಿನ್ನೆ. ನನಗೂ ಹೌದ್ರಾ ಅಂಥೇಳಿ ನನಗೂ ಇದು ಖುಷಿ ಆಯಿತು. ನೋಡಿ ಎಲ್ಲಿ ಹೋದ್ರು ಖಾಲಿ ಕುಂದ್ರಂಗಿಲ್ಲ ಅಂತಂದು. ಹಂಗಲ್ಲ, ಹಳ್ಳಿ ಜನರಿಗೆ ಸ್ವಲ್ಪ ಉಪಯೋಗ ಆಗಲಿ, ಸ್ವಲ್ಪ ಕೆಲಸ ಕೊಡ್ಬೇಕಂತ ಹೇಳಿ. ಪಾಪ ಅಲ್ಲಿ ಕೆಲಸ ಕಡಿಮೆ ಐತಿ, ಎಲ್ಲರೂ ದುಡ್ಕೊಂಡು ತಿಂತಾರ, ದುಡ್ಕೊಂಡು ತಿನ್ನಾಗ ಕಸ ತೆಗೆದು ಅಂತದಿಂದ ಕೆಲಸ ಮಾಡ್ತಾರೆ. ಅದೊಂದು ಏನೋ ಮಾಡಿದ್ರೆ ಫುಲ್ ಇಂಟ್ರೆಸ್ಟಿಂದ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೋ ತರಕಾರಿ ಅದು ಬೆಳಿತಾರ, ಅದು ಒಂದು ಏನೋ ನಾ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಹಳ್ಳಿ ಜನರಿಗೆ ಅಂತ ಇದೊಂದು ಮಾಡಕತ್ತೀನಿ ಅಷ್ಟೆ. ಚಲೋ ಆತಾಳ್ವ ಉಷಾ, ಒಳ್ಳೆ ಐಡಿಯಾನ ಮಾಡಿ ಆಯಿತು. ಮತ್ತು ಏನಾರು ವಿಶೇಷ? ಮಮ್ಮಿ ಎಲ್ಲ ಹೇಳ್ತಾಳೆ ಅಂಕಲ್. ಈಗ ಹೊಕ್ಕಿ ಹೊತ್ತಾತ, ಇನ್ನು ಹೊತ್ತು ಮುಗಿಟ್ಲೇನೆ ಮನೆ ಸೇರ್ಬೇಕು, ಇಲ್ಲಿಕಂದ್ರೆ ಬಯಕ್ಕೆ ನಿಂದಿರ್ತಾರ ನಮ್ಮ ಅತ್ತಿ ಮಾವ. ಹೊರಡ್ತೇನೆ ಏನು. ಆಯ್ತಾಳ್ವ, ಹೋಗ್ಬಾ. ರಾಧಾ ಬಾ ಅಂತ ಹೇಳಿದ್ಲು, ರಾಧಾ ಇನ್ನೂ ಬಂದಿಲ್ಲಲ್ಲ. ಸಾರಿ ಗೋಪಿ, ಲೇಟ್ ಆಯಿತು. ನೀವು ಚಪ್ಪಲಿ ಹಾಕೊಂಡು ಹಂಗೆ ಬಂದ್ಬಿಟ್ರಲ್ಲ. ಅಲ್ಲಿ ದಾರಿ ಬರಾಕತ್ತಿದ್ದೆ, ನಡ್ಕೋತ ಬಂದೆ ನಾನು. ನೀ ಅರ್ಜೆಂಟ್ ಬರ್ರಿ ನಾನು ಗಾಡಿ ತೊಗೊಂಬರಲಿಲ್ಲ, ಹಾಗೆ ಬಂದೆ. ಅದು ಕಿತ್ತು ಬಿಡ್ಬೇಕಾ ಚಪ್ಪಲ್, ಅಲ್ಲೇ ಒಗದು ಹಂಗೆ ಬಂದೆ. ಇಲ್ಲಿ ಹೊಸ ತೊಗೊಂಡ್ರಾಯ್ತಂತ ಹೇಳಿ ಏನು ಅರ್ಜೆಂಟ್ ಬಾ ಅಂತ ಹೇಳಿದಿಲ್ಲ, ಏನಾಯಿತು? ಏನೂ ಇಲ್ಲ, ನನ್ನ ಸ್ವಲ್ಪ ಡ್ರಾಪ್ ಮಾಡ್ತೀರಾ ನಮ್ಮ ಊರಿಗೆ? ಹೌದಾ, ಎಷ್ಟು ಗಂಟೆಗೆ ಹೇಳು? 6:30ಗೆ. ಸರಿ, ಫೋನ್ ಮಾಡು. ನಂದು ಕೆಲಸ ಮುಗಿತಂದ್ರೆ ಡೆಫಿನೆಟ್ಲಿ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ, ಆಯ್ತಾ ರಾಧಾ? ಇಷ್ಟಕ್ಕನೇ ಇಲ್ಲಿಗೆ ಬಾ ಅಂತ ಹೇಳಿದೆ. ಅಯ್ಯೋ ಮಾರೈತಿ, ಮೊದಲೇ ಹೇಳಿದ್ದೆ ಅಂದ್ರೆ ಅಲ್ಲೇ ಹೇಳ್ಬಿಡ್ತಿದ್ದೆ ಫೋನಲ್ಲಿ. ನಾನು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನೋಡು ಚಪ್ಪಲಿನೂ ಕಿತ್ಕೊಂಡು ಹೋಯ್ತು, ಈಗ ಹೊಸ ಚಪ್ಪಲ್ ತೊಗೊಂಡು ಹೋಗ್ಬೇಕು ನಾ. ಸರಿ, ಫೋನ್ ಮಾಡು, ನಾನು ಫ್ರೀ ಆಗಿದ್ದೆ ಅಂತ ಹೇಳ್ತೀನಿ ಅಂತ, ಬಿಟ್ಟು ಬರ್ತೀನಿ. ಇವನಿಗೇನು ರಸಿಕತೆ ಅನ್ನೋದೇ ಇಲ್ಲ, ಬರೀ ನಾ ಏನು ಹೇಳ್ತೀನಿ ಅದಕ್ಕಷ್ಟೇ ಉತ್ತರ ಕೊಡ್ತಾನೆ. ಅಯ್ಯೋ ಒಳ್ಳೆ ಫ್ರೆಂಡ್ ಮಾಡ್ಕೊಂಡೆ ನಾನು. ಅವ್ನ ಬಾಯಿಂದ ಏನಾರು ಬರುತ್ತಂದ್ರೆ ಏನೂ ಬರೋಕತ್ತಿಲ್ಲ. ಏನು ಬೇಗ ಮಾತಾಡ್ಕತ್ತಿಲ್ಲ. ಸರಿ ನಾನು ಗೊತ್ತಾಗತ್ತೆ, ನಾ ಹೋಗ್ತೀನಿ, ಫೋನ್ ಮಾಡು. ಸರಿ. ಇಲ್ಲಿ ಬಂದಿಯಾ ಮೀನಿ? ನಾ ಅಲ್ಲೆಲ್ಲ ಹುಡ್ಕಾಕತ್ತೀನಿ, ದಿನ ಹುಡುಕೋದಾಗತ್ತೆ ನೋಡಿ ನನಗಂತರು. ಬಾರ ಹೋಗುನು, ವಾಕಿಂಗ್ ಮಾಡ್ಕೊಂಬರೋನು ಬಾ. ಇಲ್ಲಿ ಒಬ್ರು ಬರಾಕತ್ತಾರ, ಅವ್ರ ಸಂಬಂಧ ನಾನು ಇಲ್ಲಿ ಕಾಯಕತ್ತೀನಿ. ಏನು ಮಾತಾಡ್ತಾರ ಏನೆಲ್ಲ ತಿಳ್ಕೊಬೇಕು, ಅದಕ್ಕೆ ಇಲ್ಲಿ ಕಾಯ್ಕೋತ ನಿಂತೀನಿ. ನಿನಗೊಂದು ಹತ್ತಿದ್ರೆ ನನಗೊಂದು ಹತ್ತಿರ್ತೈತಿ. ನಿನಗೆ ಬರೀ ಕೆಲಸ ಅನ್ಕೊಂತ ಕುಂದಿರ್ತೀಯಲ್ಲ, ನನ್ನ ಕಡೆನೂ ಸ್ವಲ್ಪ ನೋಡ ಮೀನು. ಐ ಲೆಸ್ ಯು. ಏನು ಅಲಸಿ ಅಂದ್ರೆ? ಯಾಕಡೆ ಆಸೆರ ಹೋಗು, ನನಗೇನಾಗಬೇಕಾಗೈತಿ? ಏ ಹುಚ್ಚ, ಐ ಲೆಸ್ ಯು ಅಂದ್ರೆ ನಾನಿನ್ನ ಪಿರುತಿ ಮಾಡ್ತೀನಿ ಅಂದಂಗೆ ಗೊತ್ತನು? ನಾನು ಪಿರುತಿ ಮಾಡ್ತೀನಿ ಅಂತೀಯಲ್ಲ, ನನಗೆ ಒಂದಿನಾರ ಏನೋ ತಂದು ಕೊಟ್ಟಿಯೇನು? ನಿನಗೆ ನೀನೇ ಸುಂದರಿ ಅದಿ, ಬಂಗಾರದಂಗದಿ. ಇಷ್ಟು ಚಂದದ ಚೆಲುವಿಗೆ ಏನು ಬೇಕು? ಕೇಳು, ಇವತ್ತೇನು ಬೇಕು ಕೇಳಿ, ಎಲ್ಲ ತಂದು ಕೊಡ್ತೀನಿ. ಏಯ್ ದುರ್ಗಮ್ಮ ಮಾರೇಕೆ, ನಾನು ನಿನ್ನ ಎದಕ್ಕೆ ಕರ್ಕೊಂಬಂದಿನಿ? ನಿನ್ನ ಮಗನ ಇಲ್ಲಿ ಎದಕ್ಕೆ ಕರ್ಕೊಂಬಂದಿನಿ? ಆಸ್ತಿ ಮಾಡ್ಕೋಬೇಕು, ರೊಕ್ಕ ಮಾಡ್ಕೋಬೇಕು, ಈ ಮನೆ ನಮ್ಮ ಹೆಸರೇ ಮಾಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಅಲ್ಲಿ ಅವರು ಹೇಳಿದ್ರಂತೆ
ಆ ಕಸ ತೆಗೆಯೋದು ಹೊಳ್ಳೆ ಮಿಳೆ ಚಹಾ ಮಾಡಿಕೊಡೋದು ತಾನು ಚಹಾ ಕುಡಿದು ಹೊಳೆ ಇಟ್ಟಿಟ್ಟು ಅನ್ನ ತಿನ್ನೋದು ತಾಯಿ ಮಗ ಕೂತ್ಕೊಂಡು ಬಜ್ಜಿ ತಿನ್ನೆ ಬರೀ ಇದ ತಿನ್ನಕ್ಕಂತ ಬಂದಿರೇನು ಅಲ್ಲಿಂದ ಇಲ್ಲಿಗೆ ನೋಡು ಎಂತ ನೀಚನ ಹಟ್ಟಿ ಅದನ್ನ ನಮ್ಮ ತಮ್ಮ ನೋಡಲಿ. ಹಾ ನಿನ್ನ ದೋಸ್ತವ ನೋಡಿಯೇ ಇಲ್ಲನ ಮಾರಿ ನೋಡಲಿ ನಿನ್ನ ದೋಸ್ತವ. ಮೀನು ನಾನು ಸಾಯಕ್ಕೆ ಕಾರಣ ನಿಮ್ಮ ತಮ್ಮನ ಗೊತ್ತನ. ನಿನಗೆ ನಿನ್ನೆ ಹೇಳ್ಬೇಕತ್ ಮಾಡಿದ್ದೆ, ಆದ್ರೆ ಹೋಲ್ಬಿಡು ನಾನು ಸತ್ತು ಹೋಗಿನಿ. ಇನ್ನೇನು ಇವ್ನ ಮ್ಯಾಗ ಅಪವಾದ ಕೊಡ್ಬೇಕಂತೆ ಸುಮ್ಮನಿದ್ದೆ ನಿನ್ನ ಮ್ಯಾಲೆ ಪಿರುತಿಯಿಂದ. ಆದ್ರೆ ಇವ ಎಷ್ಟು ನೀಚ ಅದಾನ ಅನ್ನೋದು ಗೊತ್ತಿಲ್ಲ. ಎಷ್ಟು ಮಂದಿ ಬಸರು ಮಾಡ್ಯಾನ, ಎಷ್ಟು ಮಂದಿ ರೊಕ್ಕ ಎತ್ತಿ ಹಾಕ್ಯಾನ, ಏನೇನು ಮಾಡ್ಯಾನ ಅನ್ನೋದು ನಮಗೆ ಗೊತ್ತೈತಿ. ಮೀನು ಇವ ನಾನು ನುಗ್ಸ್ದವ ಇವನ ಬಾವ್ಯಾಗ. ನಾನು ಚುಟ್ಟ ಸೇದ್ಕೊಂತ ನಿಂತಿದ್ದೆ, ದಡಗ್ಗನ ಬಂದು ಹಿಂದೆ ನುಗ್ಗಿಸ್ಬಿಟ್ನ. ಹೊಳ್ಳಿ ನಾನು ಜಗ್ಗು ಅಂದ್ರೆ ಜಗ್ಲಿಲ್ಲ. ನೀಚ ಇವನು ಬಿಡ್ತೀನಿ ಅಂತ ತಿಳ್ಕೊಂಡೇನು? ನೀನು ಬಿಟ್ರು ನಾನು ಬಿಡಂಗಿಲ್ಲ ಮೀನು. ಅಯ್ಯ ನಾನೇನ್ ಮಾಡೀನಿ? ಇನ್ನಾಕಿ ಬಂದೇ ಇಲ್ಲಲ್ಲ, ಬರ್ಲಾರ್ದನ ಏನು ಆಸ್ತಿ ಅದು ಹೆಂಗೆ ತಗೋಬೇಕು ನನಗೇನು ಗೊತ್ತಿಲ್ಲ. ನೀ ಏನು ಹೇಳ್ತಿ ಅದನ್ನ ಅಷ್ಟ ಮಾಡ್ತಿ. ಮತ್ತೇನು ಊಟ ಮಾಡ್ಲಾರ ಹಂಗೆ ಕುಂದಿರ್ಬೇಕು ನಮ್ಮ ತಾಯಿ ಮಗ ನಾವಿಬ್ರು? ಹುಚ್ಚಿಗ್ಯಾಂಡಿ ಆಕಿ ಬರುತ್ತನ ರೊಕ್ಕ ಮಾಡ್ಕೊಳಕ್ಕಾಗೋದಿಲ್ಲನು? 1000 ಕೊಡ್ರಿ 2000 ಕೊಡ್ರಿ, ತಲೆ ನುಸಾಕತ್ತೈತಿ, ನನಗೆ ಜ್ವರ ಬಂದವು, ನನ್ನ ಗಂಡಗೆ ಜ್ವರ ಬಂದವು, ದವಾಖಾನಿಗೆ ಹೋಗ್ಬೇಕು, ಒಂದಿಟ್ಟು ಫೋನ್ ಮಾಡಿಕೊಡ್ರಿ ಮಾತಾಡ್ತೀನಿ, ಚೈತ್ರಾಗ ಒಂದು 2000 ರೂಪಾಯಿ ಹಾಕು ಅಂತ ಹಿಂಗೆಲ್ಲ ಹೇಳ್ಬೇಕು. ಅದನ್ನು ಹೇಳ್ಕೊಡ್ಬೇಕ ನಿನಗೆ? ಮಾನ್ಗೇಡಿ ನಿನ್ನ ನೋಳೆ ಕಟ್ಕೊಂಡಿನಿ ನಾನು, ನೀನು ಕಟ್ಕೋಬಾರ್ದಾಗಿತ್ತು. ಹುಚ್ಚಿಗ್ಯಾಂಡಿ ಕಟ್ಕೊಂಡಂಗೆ ಆಗೈತೆ ನನಗೆ. ಯಾಕ ನಮ್ಮವ್ವ ನಮ್ಮಿಬ್ಬರ ಹೆಸರಲ್ಲೇ ಮನಿ ಮಾಡಿಟ್ಟು ಹೋಗ್ಯಾಳ, ಅದು ನೆನಪೈತೇನ? ಹಂಗ ಸುಮ್ಮನೆ ಮಾತಾಡೋದನು? ಮತ್ತು ನೋಡಿನ ಅದು ನನ್ನ ಹೆಸರಲ್ಲೈತಿ. ಹುಚ್ಚಿಗ್ಯಾಂಡಿ ನಿನ್ನಂಥ ಹೆಂಗಸ್ರನ್ನ ಎಷ್ಟು ಮಂದಿ ನೋಡಿನೇನು? ಒಳ್ಳೆ ಎಲ್ಲ ಬಿಟ್ಟು ಲಾಸ್ಟಿಗೆ ನಿನ್ನಂಥದ್ದು ಕಟ್ಕೊಳಂಗೆ ಆತು ನನಗೆ. ಪಾಪ ಆ ಹುಡುಗಿಗೆ ಹೆಂಗೆ ಬೈತಾ ನೋಡು ನೀಚ ನನ್ನ ಹಾಟೆ. ಒಂದು ಕಲ್ಗಿಲ್ ತೊಗೊಂಡು ಎತ್ತಿ ಹಾಕು. ಎತ್ತಿ ಹಾಕೋದಲ್ಲ, ಇವನಿಗೆ ಚಿತ್ರ ಹಿಂಸೆ ಕೊಡಬೇಕು. ಹಂಗೆ ಮಾಡೋನು ಸುಮ್ಮನಿರು. ಅವ ಇನ್ನ ಏನೇನು ಮಾಡ್ತಾನೆ ಮಾಡಲಿ, ಪಾಪದ ಕೊಡ ತುಂಬಕ್ಕಲ್ಲ, ಹೌದಿಲ್ಲ? ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.